ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ವಿಡಿಯೋ, ಇವತ್ತಿನ ಒಂದು ವಿಡಿಯೋದಲ್ಲಿ SSLC ಮಕ್ಕಳಿಗೆ ಅಂದರೆ ಗ್ರೇಡ್ 10 ಅಲ್ವಾ, SSLC ಮಕ್ಕಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಯಾವ್ಯಾವ ಪಾಠದಿಂದ ಯಾವುದು ಇಂಪಾರ್ಟೆಂಟ್, ವಿಚ್ ಚಾಪ್ಟರ್ಸ್ ಹ್ಯಾವಿಂಗ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ವಾಟ್ ಆರ್ ದೇ, ಐ ಆಮ್ ಎಕ್ಸ್ಪ್ಲೈನಿಂಗ್ ಟುಡೇ. ಓಕೆ, ಎಸ್, ಗ್ರೇಡ್ 10 SSLC ಪಬ್ಲಿಕ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್ಸ್ಗಳು ಯಾವುದೆಲ್ಲ ಅಂತ ನಾವು ನೋಡಿಕೊಂಡು ಹೋಗುವ. ಎವ್ರಿ ವಿಡಿಯೋದಲ್ಲಿ ಕೂಡ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಯಾಕಂದರೆ ಎಕ್ಸಾಮ್ಸ್ಗಳಿಗೆ ಡೇಟ್ ಹತ್ರ ಬರ್ತಾ ಉಂಟು ಪಬ್ಲಿಕ್ ಎಕ್ಸಾಮಿಗೆ. ಸೊ ನಿಮಗೆ ಇದು ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನನ್ನ ಒಂದು ಎಸಂಪ್ಷನ್ನ ಪ್ರಕಾರ ಯಾವುದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಹೋಗ್ತೇನೆ. ಓಕೆ, ಸೊ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಪಠ್ಯಪೂರಕ ಅಧ್ಯಾಯ ಅಂತ ಇದೆಯಲ್ವಾ, ಅದರಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಇಂದ ಯಾವುದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಹೋಗ್ತೇನೆ. ಎಸ್, ಸ್ವಾಮಿ ವಿವೇಕಾನಂದರ ಚಿಂತನೆಗಳು, ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. ಓಕೆ, ಸಿರಿ ಕನ್ನಡ. ಸಂಧಿಗಳು, ಸಮಾಸಗಳು ಇದೆಲ್ಲ ಬರ್ತದಲ್ವಾ 10ಗೆ, ಇದನ್ನು ನೀವು ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ನಿಮಗೆ ಬೇಕಾದ ಕೆಟಗರಿಯನ್ನು ನೀವು ಚೂಸ್ ಮಾಡಿಕೊಂಡು ಕಲಿಬಹುದು. ಆಲ್ರೆಡಿ ನಾನು ಸೋ ಮೆನಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ ರಿಲೇಟಿಂಗ್ ಟು ಸಂಧಿಗಳು, ಸಮಾಸಗಳು, ದೆನ್ ಲಿಂಗಗಳು, ಎವ್ರಿ ವಿಡಿಯೋ, ಸಮಾನಾರ್ಥಕ ಪದಗಳು, ಸ್ವಂತ ವಾಕ್ಯಗಳು, ಎವ್ರಿಥಿಂಗ್ ಐ ಆಲ್ರೆಡಿ ಅಪ್ಲೋಡೆಡ್. ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್. ಓಕೆ, ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್. ಸಿರಿ ಕನ್ನಡ, ಸ್ವಾಮಿ ವಿವೇಕಾನಂದರ ಚಿಂತನೆಗಳು, ಇದರಿಂದ ಒನ್ ವರ್ಡ್ ಸೆಂಟೆನ್ಸ್ ಅಲ್ಲಿ ಬರುವಂತದ್ದು ಇಂಪಾರ್ಟೆಂಟ್. ಸೆಕೆಂಡ್ ಒನ್, ವಿವೇಕಾನಂದರು ಯಾವ ವ್ಯವಸ್ಥೆಯನ್ನು ವಿರೋಧಿಸುತ್ತಾರೆ, ಅವರು ಯಾವ ವ್ಯವಸ್ಥೆಯನ್ನು ಒಪೋಸಿಟ್ ಆಗಿ ಹೇಳ್ತಾರೆ, ಯಾವ ವ್ಯವಸ್ಥೆಯನ್ನು ಅವರು ಪ್ರೊಟೆಸ್ಟ್ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಂತ. ವಿವೇಕಾನಂದರು, ಕ್ವಶನ್ ಬರೆಯುವುದಿಲ್ಲ ನಾನು, ವಿವೇಕಾನಂದರು ರಿಮೂವ್ ದ ಯಾವ, ಆಡ್ ದ ಆನ್ಸರ್ ಹಿಯರ್, ಜಾತಿ ಮತ್ತು ವರ್ಗ, ಕಾಸ್ಟ್ ಮತ್ತು ಅದರ ಕೆಟಗರಿ ಅಲ್ವಾ, ಜಾತಿ ಮತ್ತು ವರ್ಗ, ಇಂತಹ ಒಂದು ವ್ಯವಸ್ಥೆಯನ್ನು ಅವರು ವಿರೋಧ ಮಾಡ್ತಾರೆ. ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿವೇಕಾನಂದರು ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿರೋಧಿಸುತ್ತಾರೆ. ನೆಕ್ಸ್ಟ್, ಫೋರ್ತ್ ಒನ್, ಸೆಕೆಂಡ್ ಒನ್, ಆಫ್ಟರ್ ದಟ್ ಫೋರ್ತ್ ಒನ್ ಇಂಪಾರ್ಟೆಂಟ್. ಸರ್ವಧರ್ಮ ಸಮ್ಮೇಳನವು ಎಲ್ಲಿ ನಡೆಯಿತು? ಆನ್ಸರ್ ಬರೆಯುವಾಗ ರಿಮೂವ್ ದ ಎಲ್ಲಿ, ವೇರ್. ಸರ್ವಧರ್ಮ ಸಮ್ಮೇಳನವು ಚಿಕಾಗೋದಲ್ಲಿ ನಡೆಯಿತು. ವೇರ್? ಚಿಕಾಗೋದಲ್ಲಿ ನಡೆಯಿತು. ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್, ಫಿಫ್ತ್ ಒನ್, ವಿವೇಕಾನಂದರನ್ನು ಮಾನವತಾ ಮಿತ್ರರೆಂದು ಕರೆದವರು ಯಾರು? ಫ್ರೆಂಡ್ ಆಫ್ ಹ್ಯೂಮನಿಟಿ. ವಿವೇಕಾನಂದರನ್ನು ಮಾನವತಾ ಮಿತ್ರ ಎಂದು ಕರೆದವರು ಯಾರು? ಹೂ ಕಾಲ್ಡ್ ಸ್ವಾಮಿ ವಿವೇಕಾನಂದ ಇಸ್ ಎ ಫ್ರೆಂಡ್ ಆಫ್ ಹ್ಯೂಮನಿಟಿ. ವಿವೇಕಾನಂದರನ್ನು ಮಾನವತಾ ಮಿತ್ರ ಎಂದು ಕುವೆಂಪುರವರು ಕರೆದರು. और ವಿವೇಕಾನಂದರನ್ನು ಕುವೆಂಪುರವರು ಮಾನವತಾ ಮಿತ್ರ ಎಂದು ಕರೆದರು. ಕುವೆಂಪು, ಆನ್ಸರ್ ಇಸ್ ಕುವೆಂಪು ಅವರು. ವಿವೇಕಾನಂದರನ್ನು ಕುವೆಂಪುರವರು ಮಾನವತಾ ಮಿತ್ರರೆಂದು ಕರೆದರು. ಇದು ಇಷ್ಟು ಇಂಪಾರ್ಟೆಂಟ್. ಇಷ್ಟು ರಿವೈಸ್ ಮಾಡಿದರೆ ಬರ್ತದೆ ಇದರಲ್ಲಿ ಇರುವಂಥದ್ದು. ಇದು ನನ್ನ ಎಸಂಪ್ಷನ್ ಪ್ರಕಾರ. ಓಕೆ, ವಿವೇಕಾನಂದರು ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿರೋಧಿಸ್ತಾರೆ. ಸರ್ವಧರ್ಮ ಸಮ್ಮೇಳನವು ಚಿಕಾಗೋದಲ್ಲಿ ನಡೆಯಿತು. ವಿವೇಕಾನಂದರನ್ನು ಕುವೆಂಪು ಅವರು ಮಾನವತಾ ಮಿತ್ರ ಎಂದು ಕರೆಯುತ್ತಾರೆ. ಓಕೆ, ಎಸ್. ನೆಕ್ಸ್ಟ್ 2-3-4 ವಾಕ್ಯ, 3 to 4 ಸೆಂಟೆನ್ಸ್ ಅಲ್ಲಿ ಆ ಮೈನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಅಂದರೆ, ಒಂದು, ಫಸ್ಟ್ ಒನ್, ಹಿಂದುಳಿದ ಜಾತಿ ವ್ಯವಸ್ಥೆಯ ಬಗ್ಗೆ ವಿವೇಕಾನಂದರ ಅಭಿಪ್ರಾಯವೇನು? ವಾಟ್ ಈಸ್ ದ ಒಪಿನಿಯನ್ ಆಫ್
ಕಾಸ್ಟ್. ಓಕೆ, ರಿಲೇಟಿಂಗ್ ಟು ಕಾಸ್ಟ್, ಕಾಸ್ಟಿನ ಬಗ್ಗೆ ವಿವೇಕಾನಂದರ ಅಭಿಪ್ರಾಯವೇನು, ಅವರ ಒಪಿನಿಯನ್ ಏನು ಅನ್ನೋದು. ಇನ್ನೊಂದು ಥರ್ಡ್ ಒನ್, ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಳಿದ್ದೇನು. ವಿವೇಕಾನಂದರು ಒಂದು ಸ್ಪೀಚ್ ಮಾಡ್ತಾರೆ ಚಿಕಾಗೋದಲ್ಲಿ, ಅದರಲ್ಲಿ ಅವರು ಏನು ಹೇಳ್ತಾರೆ, ಯಾವುದೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನು ಅವರು ಹೇಳ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. 3 to 4 ಸೆಂಟೆನ್ಸಲ್ಲಿ. ಎಸ್, 3-4 ವಾಕ್ಯದಲ್ಲಿ ಉತ್ತರಿಸಿ. 3 to 4 ಸೆಂಟೆನ್ಸಲ್ಲಿ ನೀವು ಬರಿಬೇಕು. ಆಗ ನಾನು ಕೊಡ್ತೇನೆ ನೋಡಿ. ಫಾರ್ ಎಕ್ಸಾಂಪಲ್, ದ ಫಸ್ಟ್ ಕ್ವಶನ್ ಈಸ್ ಜಾತಿ ವ್ಯವಸ್ಥೆಯ ಬಗ್ಗೆ ವಿವೇಕಾನಂದರ ಅಭಿಪ್ರಾಯವೇನು. ಜಾತಿ ವ್ಯವಸ್ಥೆಯ ಬಗ್ಗೆ, ಜಾತಿ ವ್ಯವಸ್ಥೆಯ ಬಗ್ಗೆ ವಿವೇಕಾನಂದರ ಅಭಿಪ್ರಾಯವೇನು. ಅಭಿಪ್ರಾಯವೇನು ಏನು, ಜಾತಿ ವ್ಯವಸ್ಥೆಯ ಬಗ್ಗೆ ವಿವೇಕಾನಂದರ ಒಂದು ಒಪಿನಿಯನ್ ಏನಾಗಿತ್ತು, ಏನು ಅವರ ಒಂದು ಥಿಂಕಿಂಗ್ ಆಗಿತ್ತು ಅಂತ. ಓಕೆ, ಅವರು ಈಗ ಬರಿಬೇಕು. ಹಿಂದುಳಿದ ಹಾಗೂ, ನಾನು ಲಾಂಗ್ ಆಗಿ ಕೊಡುವುದಿಲ್ಲ, ಆದಷ್ಟು ಶಾರ್ಟ್ ಮಾಡಿ ಇಂಪಾರ್ಟೆಂಟ್ ಆಗಿ ಕೊಡ್ತೇನೆ. ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿ ಇತ್ತು. ಅವ್ರಿಗೆ ಏನಿತ್ತು, ಒಂದು ಸಾಮಾಜಿಕವಾದಂತಹ ಒಂದು ಕಳಕಳಿ ಇತ್ತು, ಒಂದು ಕರುಣೆ ಇತ್ತು, ಕೈಂಡ್ನೆಸ್ ಇತ್ತು. ಓಕೆ, ಯಾರ ಬಗ್ಗೆ, ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ. ಓಕೆ, ಹಿಂದೆ ಸಮಾಜದ ಒಂದು ಜಾತಿ ಎಂಬುದು ಸಮಾಜದ ಆಂತರಿಕ ಭಾಗ, ಸಮಾಜದ ಒಂದು ಆಂತರಿಕ ಭಾಗ, ಇಂಟರ್ನಲ್ ಪಾರ್ಟ್ ಅಲ್ವಾ, ಆಂತರಿಕ ಭಾಗ. ಓಕೆ, ಸಮಾಜ, ಜಾತಿ ಅಂತ ಹೇಳುವಂಥದ್ದು ಸಮಾಜದ ಒಂದು ಇಂಟರ್ನಲ್ ಪಾರ್ಟ್ ಅಲ್ವಾ, ಆಂತರಿಕ ಭಾಗ. ಹಿಂದೆ ಅದು ವಿಕಾಸವಾಗುತ್ತಿತ್ತು, ವಿಕಾಸವಾಗ್ತಾ ಇತ್ತು, ಡೆವಲಪ್ಮೆಂಟ್ ಆಗ್ತಾ ಇತ್ತು, ವಿಕಾಸವಾಗುತ್ತಿತ್ತು. ಓಕೆ, ಹಿಂದೆ ಅದು ವಿಕಾಸ ಆಗ್ತಾ ಇತ್ತು. ಈಗ ಅದು ಭಯಂಕರ ಒಂದು ಕೆಟ್ಟ ವ್ಯವಸ್ಥೆ ಆಗಿದೆ. ಈಗ ಅದು ಕರಗದಂಥದ್ದಾಗಿದೆ, ಘನೀಭೂತವಾಗಿದೆ. ಯಾವುದು, ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ವಿಕಸನ ಹೊಂದ್ತಾ ಇಲ್ಲ, ಅದು ಘನೀಭೂತವಾಗಿದೆ. ಅದರ ದುರ್ಗಂಧ ಭಾರತದ ವಾತಾವರಣವನ್ನೆಲ್ಲ ತುಂಬಿದೆ ಎಂದು ಹೇಳಿದರು. ಓಕೆ, ಎಂದು ಅವರ ಅಭಿಪ್ರಾಯ. ಅದರ ದುರ್ಗಂಧ, ಕೆಟ್ಟ ವಾಸನೆ, ದುರ್ಗಂಧ, ಸುಗಂಧ, ಇಲ್ಲಿ ದುರ್ಗಂಧ, ಕೆಟ್ಟ ವಾಸನೆ, ಬ್ಯಾಡ್ ಸ್ಮೆಲ್. ಯಾವುದರದ್ದು, ಈ ಜಾತಿ ವ್ಯವಸ್ಥೆ ಎಂಬುದೊಂದು ಬ್ಯಾಡ್ ಸ್ಮೆಲ್. ಇದರ ಸ್ಮೆಲ್, ದುರ್ಗಂಧ, ಭಾರತದ ವಾತಾವರಣದ, ನೇಚರಲ್ಲಿ ಅಲ್ಲ, ಭಾರತದ ವಾತಾವರಣದ ತುಂಬ ಹರಡಿದೆ ಎಂದು ಅಭಿಪ್ರಾಯಪಟ್ಟರು ಅಂತ ಬರೆದ್ರೆ ಆಯ್ತು. ಓಕೆ, ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿ ಇತ್ತು. ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗ. ಹಿಂದೆ ಅದು ವಿಕಾಸವಾಗ್ತಾ ಇತ್ತು, ಈಗ ಅದು ಘನೀಭೂತವಾಗಿದೆ, ಡೇಂಜರಸ್ ಆಗಿದೆ. ಅದರ ದುರ್ಗಂಧ, ಕೆಟ್ಟ ವಾಸನೆ, ಬ್ಯಾಡ್ ಸ್ಮೆಲ್ ಭಾರತದ ವಾತಾವರಣ ತುಂಬ ಹರಡಿದೆ, ಫುಲ್ ಸ್ಪ್ರೆಡ್ ಆಗಿದೆ. ಈ ಕೆಟ್ಟ ವಾಸನೆ, ಜಾತಿ ಅನ್ನುವಂಥದ್ದು ಇಡೀ ಹರಡಿದೆ ಅಂತ ಸ್ವಾಮಿ ವಿವೇಕಾನಂದರ ಅಭಿಪ್ರಾಯ. ಯಾವುದರ ಬಗ್ಗೆ, ಕಾಸ್ಟಿನ ಬಗ್ಗೆ, ಜಾತಿ ವ್ಯವಸ್ಥೆಯ ಬಗ್ಗೆ.
ನೆಕ್ಸ್ಟ್ ಥರ್ಡ್ ಒನ್ ಲೈಕ್ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಳಿದ್ದೇನು, ಅದು ಇಂಪಾರ್ಟೆಂಟ್. ವಿವೇಕಾನಂದರು ಚಿಕಾಗೋ ಸಮ್ಮೇಳನದಲ್ಲಿ, ನಾನು ಎಲ್ಲ ಬರೆಯುವುದಿಲ್ಲ, ಜಸ್ಟ್ ಬರೀತೇನೆ, ಚಿಕಾಗೋ ಸ್ಪೀಚ್, ಚಿಕಾಗೋ ಸಮ್ಮೇಳನದಲ್ಲಿ ಅವರು ಏನು ಹೇಳಿದ್ರು ಅಂತ ಸಾರಾಂಶ. ಓಕೆ, ಸ್ವಮತಾಭಿಮಾನ, ಅವರವರ ಇಷ್ಟ, ಸ್ವಮತಾಭಿಮಾನ, ಕಾಸ್ಟ್ ಎನ್ನುವಂಥದ್ದು ಸ್ವಮತಾಭಿಮಾನ, ಅನ್ಯ ಮತದ್ವೇಷ, ಇನ್ನೊಂದು ಮತದ ಬಗ್ಗೆ, ಇನ್ನೊಂದು ಕಾಸ್ಟಿನ ಬಗ್ಗೆ, ಅನ್ಯ ಮತ ದ್ವೇಷ ಅಂದ್ರೆ ಇನ್ನೊಂದು ಮತದ ಬಗ್ಗೆ ದ್ವೇಷ ಇರುವಂಥದ್ದು, ಓಕೆ, ಎನಿಮಿ ತರ ನೋಡುವಂಥದ್ದು, ಹಾಗೂ ಇವುಗಳಿಂದ ಉತ್ಪನ್ನವಾದ, ಇದರಿಂದ ಪ್ರೊಡ್ಯೂಸ್ ಆದಂತ ಉತ್ಪನ್ನವಾದ ಘೋರ ಧಾರ್ಮಿಕ ದುರಾಭಿಮಾನಗಳು, ಹಾರಿಬಲ್ ಆಗಿರುವಂಥದ್ದು, ಘೋರ ಧಾರ್ಮಿಕ, ಧರ್ಮಕ್ಕೆ ಸಂಬಂಧಪಟ್ಟದ್ದು, ಧಾರ್ಮಿಕ ದುರಾಭಿಮಾನಗಳು, ಕೆಟ್ಟದಾಗಿರುವಂತಹ ವಿಷಯಗಳು, ದುರಾಭಿಮಾನಗಳು, ಈ ಸುಂದರ, ದಿಸ್ ಬ್ಯೂಟಿಫುಲ್, ಈ ಸುಂದರ ಜಗತ್ತನ್ನು, ಈ ತರದ ಸುಂದರವಾದ ಒಂದು ವರ್ಲ್ಡ್ ಅನ್ನು, ಜಗತ್ತು ಮೀನ್ಸ್ ವರ್ಲ್ಡ್, ಪ್ರಪಂಚ, ಜಗತ್ತನ್ನು ಆವರಿಸಿಕೊಂಡಿದೆ, ಸ್ಪ್ರೆಡ್ ಆಗಿದೆ, ಆವರಿಸಿಕೊಂಡಿದೆ. ಶಾರ್ಟ್ ಆಗಿ ಕೊಡ್ತಾ ಹೋಗ್ತೇನೆ ನಾನು. ಇಂತಹ ಉಗ್ರ ಧರ್ಮಾಂಧತೆಯ ದೈತ್ಯರಿಲ್ಲದೆ ಇದ್ದರೆ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿಯುತ್ತಿತ್ತು. ವೈವಿಧ್ಯವೇ, ಸ್ವಲ್ಪ ಶಾರ್ಟ್ ಮಾಡ್ತೇನೆ ಇಲ್ಲಿ ಕೂಡ, ಆವರಿಸಿಕೊಂಡಿದೆ, ವೈವಿಧ್ಯವೇ ಜೀವನದ ರಹಸ್ಯ, ಜೀವನದ ರಹಸ್ಯ. ವೈವಿಧ್ಯತೆ ಅಂದ್ರೆ ಡೈವರ್ಸಿಟಿ ಅಲ್ವಾ, ವಿಧ ವಿಧವಾದ ಡೈವರ್ಸಿಟಿಯೇ ಜೀವನದ ಒಂದು ರಹಸ್ಯವಾಗಿದೆ. ನಾವು ಎಲ್ಲಾ ಧರ್ಮಗಳಿಗೂ ಗೌರವವನ್ನು ಕೊಡಬೇಕು. ನಾವು ಎಲ್ಲ ಧರ್ಮಗಳಿಗೆ, ಎಲ್ಲ ರಿಲಿಜಿಯನ್ಗೆ, ನಾವು ಎಲ್ಲ ಧರ್ಮಗಳಿಗೂ ಗೌರವ ಕೊಡಬೇಕು, ರೆಸ್ಪೆಕ್ಟ್, ಗೌರವ ಕೊಡಬೇಕು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆಲ್ ರಿಲಿಜಿಯನ್, ಗೌರವ ಕೊಡಬೇಕು ಎಂದು ಚಿಕಾಗೋ ಭಾಷಣದಲ್ಲಿ ಹೇಳಿದರು. ಶಾರ್ಟ್ ಮಾಡಿದರೆ ನಿಮಗೆ ಈಸಿ ಆಗಲಿ ಅಂತ ಮಾರ್ಕ್ಸ್ಗಳು ನಿಮಗೆ ಸಿಗ್ತದೆ. ಓಕೆ, ಸ್ವಮತಾಭಿಮಾನ, ಅನ್ಯಮತ ದ್ವೇಷ ಹಾಗೂ ಇವುಗಳಿಂದ ಉತ್ಪನ್ನವಾದ ಘೋರ ಧಾರ್ಮಿಕ ದುರಾಭಿಮಾನಗಳು ಈ ಸುಂದರ ಜಗತ್ತನ್ನು ಆವರಿಸಿಕೊಂಡಿದೆ. ಈ ಬ್ಯೂಟಿಫುಲ್ ಆಗಿರುವಂತಹ ವರ್ಲ್ಡ್ ಅನ್ನು, ಇದೆಲ್ಲ ಅನ್ಯಮತ ದ್ವೇಷ, ಇನ್ನೊಂದು ಕೆಟಗರಿಗೆ, ಇನ್ನೊಂದು ಪಂಗಡಕ್ಕೆ, ಇನ್ನೊಂದು ಧರ್ಮ, ರಿಲಿಜಿಯನ್ ಅನ್ನು ನಾವು ಎನಿಮಿ ತರ ನೋಡುವುದು, ಇದರಿಂದ ಉತ್ಪನ್ನವಾದಂತಹ ಘೋರ ಧಾರ್ಮಿಕವಾಗಿರುವಂತಹ ದುರಾಭಿಮಾನಗಳು ಈ ಒಂದು ಬ್ಯೂಟಿಫುಲ್ ಆದ ಒಂದು ಜಗತ್ತನ್ನು ಆವರಿಸಿಕೊಂಡಿದೆ. ವೈವಿಧ್ಯವೇ ಜೀವನದ ರಹಸ್ಯ, ಯಾವುದು ಡೈವರ್ಸಿಟಿ ಬೇಕು, ಇದುವೇ ಜೀವನದ ಒಂದು ಮುಖ್ಯ ವಿಷಯ. ಆದ ಕಾರಣ ನಾವು ಎಲ್ಲಾ ಧರ್ಮಗಳಿಗೂ, ಆಲ್ ರಿಲಿಜಿಯನ್ಗೂ ನಾವು ರೆಸ್ಪೆಕ್ಟ್ ಕೊಡಬೇಕು, ಗೌರವ ಕೊಡಬೇಕು ಎಂದು ಅವರು ಹೇಳ್ತಾರೆ. ಇದಿಷ್ಟು ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಪಾಠದಿಂದ ನಾನು ಹೇಳಿರುವಂಥದ್ದು. ಆದಷ್ಟು ನೀವು ಬರೆದು ಇದನ್ನು ನೋಟ್ಬುಕ್ ಅಲ್ಲಿ ಬರ್ಕೊಂಡು ನೀವು ರಿವೈಸ್ ಮಾಡ್ಕೊಳ್ಬಹುದು. ಆಗ ನಿಮಗೆ ಮಾರ್ಕ್ಸ್ಗಳು, ಸ್ಪೆಲ್ಲಿಂಗ್ಸ್ಗಳು ಮಿಸ್ಟೇಕ್ ಆಗದಿರುವಾಗ ನಿಮಗೆ ಮಾರ್ಕ್ಸ್ಗಳು ಆಟೋಮೆಟಿಕ್ ಆಗಿ ಬರ್ತದೆ. ಓಕೆ, ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ. ನೀವು ನನ್ನ ಪ್ಲೇ ಲಿಸ್ಟನ್ನು ವಿಸಿಟ್ ಮಾಡ್ಬೋದು. ಪ್ಲೇ ಲಿಸ್ಟಲ್ಲಿ ನಾನು ಎಲ್ಲ ಕೆಟಗರಿಗೆ ಸಂಬಂಧಪಟ್ಟದ್ದು, ಗ್ರೇಡ್ಸ್ಗಳಿಗೆ ಸಂಬಂಧಪಟ್ಟದ್ದು, ದೆನ್ ಗ್ರಾಮರ್ ಪಾರ್ಟ್, ವ್ಯಾಕರಣ ಕನ್ನಡಕ್ಕೆ ಸಂಬಂಧಪಟ್ಟದ್ದೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.